ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲ್ ಪರಿವರ್ತನೆಯ ಯುಗ ಬರ್ತಿದ್ದಂಗೆ 24 ಗಂಟೆ ಕೂಡ ಆಗಿಲ್ಲ ಅಧಿಕಾರ ವಹಿಸಿಕೊಂಡು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಸುವೇಂದು ಅಧಿಕಾರಿ. ಮತ್ತೊಬ್ಬ ಯೋಗಿ ಆದಿತ್ಯನಾಥ್ ನೋಡೋದಕ್ಕೆ ಬಯಸ್ತಾ ಇದೆ ದೇಶ. ಈಗ ಭರ್ಜರಿ ಸರ್ಜಿಕಲ್ ಸ್ಟ್ರೈಕ್ ನಡೀತಿದೆ. ಪಾಕಿಸ್ತಾನ ಬಾಂಗ್ಲಾದೇಶಕ್ಕೂ ಕೂಡ ಆಘಾತವನ್ನು ಕೊಟ್ಟಿದ್ದಾರೆ ಸುವೇಂದು ಅಧಿಕಾರಿ. ಈ ಹೊತ್ತಲ್ಲಿ ಎಂತಹ ತಂತ್ರ ಕುತಂತ್ರ ನಡೀತಿದೆ ಶತ್ರು ರಾಷ್ಟ್ರದಿಂದ ವೆಸ್ಟ್ ಬೆಂಗಾಲ್ ವಿರುದ್ಧ, ಅದನ್ನು ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಎಲ್ಲರ ನಿರೀಕ್ಷೆ ಇತ್ತು. ಯಾಕಂದರೆ BJP ಅಂತಂಥ ಘೋಷಣೆಗಳನ್ನು ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದೆ. ಐತಿಹಾಸಿಕ ಗೆಲುವು. ಮೊಟ್ಟ ಮೊದಲ CM ಗದ್ದುಗೆ ಏರಿದ್ದಾರೆ, ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಜನಕ್ಕೆ ಅಡ್ಡ ಬಿದ್ದು ಕೈ ಮುಗಿದು ಧನ್ಯವಾದ ತಿಳಿಸಿ ತೆರಳಿದ್ದಾರೆ. ಅಷ್ಟು ಸಾಲದಲ್ಲ, ಕೆಲಸ ಮಾಡ್ತಾರ. ಘೋಷಣೆ ಮಾಡಿದ್ದನ್ನು ಇಂಪ್ಲಿಮೆಂಟ್ ಮಾಡುತ್ತಾ BJP ಸರ್ಕಾರ ಅನ್ನೋದಿತ್ತು. 24 ಗಂಟೆ ಒಳಗಡೆ ಬಿಗ್ ಸ್ಟೆಪ್ ತಗೊಳ್ತಾ ಇದ್ದಾರೆ. ಈಗ ಏನದು? ನಂಬರ್ 1, 600 ಎಕರೆ ಈಗ ಬೇಲಿ ಹಾಕೋದಿಕ್ಕೆ BSFಗೆ ಹ್ಯಾಂಡ್ ಓವರ್ ಮಾಡಿದ ವೆಸ್ಟ್ ಬೆಂಗಾಲ್ BJP ಸರ್ಕಾರ. ಸುವೇಂದು ಅಧಿಕಾರಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಒಳನುಸುಳಿ ಮಾಡಬಾರದ ಕೆಲಸ ದೇಶದ ಒಳಗಡೆ ಮಾಡ್ತಾ ಇದ್ದ. ವೋಟ್ ಬ್ಯಾಂಕ್ ಆಗಿ ರೆಡ್ ಕಾರ್ಪೆಟ್ ಹಾಸಿ ಅವ್ರಿಗೆ ಭೂಮಿನೂ ಕೊಟ್ಟು ಉಳಿಸ್ಕೊಳ್ತಾ ಇದ್ದಂತಹ ಯಾರ್ಯಾರ ಬಣ್ಣ ಏನು ಅನ್ನೋದನ್ನು ನರೇಂದ್ರ ಮೋದಿ ಅವರು ಓಪನ್ ಆಗಿ ತೆರೆದಿಟ್ಟಿದ್ರು. ಅಮಿತ್ ಶಾ ಶಪಥ ಮಾಡಿದ್ರು. ಎಷ್ಟು ದಿನ ನೋಡಿ, 45 ದಿನಗಳ ಒಳಗಡೆ ಪ್ರಕ್ರಿಯೆನೇ ಮುಗಿದು ಹೋಗುತ್ತೆ ಅಂತ. 45 ದಿನದ ಒಳಗಡೆ ಬೇಲಿ ಹಾಕೋ ಪ್ರಕ್ರಿಯೆ, ಬಾಂಗ್ಲಾ ಮತ್ತು ಭಾರತ ಬಾರ್ಡರ್ನ ಸೀಲ್ ಮಾಡೋ ಪ್ರಾಸೆಸ್ ಮುಗಿಸ್ತೀವಿ, ದಶಕಗಳಿಂದ ಆಗದ್ದು ಅಂತ ಹೇಳಿದ್ರು. ಈಗ ಸುವೇಂದು ಅಧಿಕಾರಿ ಅದಕ್ಕೆ ಚಾಲನೆ ಕೊಡ್ತಿದ್ದಾರೆ. ಫೈಲ್ಸ್ ಎಲ್ಲ ರೆಡಿ ಆಗಿದೆ. 600 ಎಕರೆ BSFಗೆ ಹ್ಯಾಂಡ್ ಓವರ್ ಮಾಡಿ ಬೇಲಿ ಹಾಕೋ ಕೆಲಸಕ್ಕೆ ಈಗ ಚಾಲನೆ ಸಿಗ್ತಿದೆ. 45 ದಿನಗಳಲ್ಲಿ ಮುಗಿಸೋದಕ್ಕೆ ಅಮಿತ್ ಶಾ ಅವರ ಡೆಡ್ ಲೈನ್ಗೆ ತಕ್ಕಂತೆ ಮೊದಲ ದೊಡ್ಡ ಸ್ಟೆಪ್ಪನ್ನು ಇಟ್ಟಿದ್ದಾರೆ ಸುವೇಂದು ಅಧಿಕಾರಿ ಅನ್ನೋದು. ವೆರಿ ವೆರಿ ಇಂಟ್ರೆಸ್ಟಿಂಗ್. ಬೆಂಗಾಲ್ ಬಾರ್ಡರನ್ನು ಸೆಕ್ಯೂರ್ ಮಾಡೋದಕ್ಕೆ ಈಗ ಕಡೆಗೂ ಮುಹೂರ್ತ ಬಂದಿದೆ. ಯಾಕಂದರೆ ನಾರ್ತ್ ಈಸ್ಟಲ್ಲಿ ಆ ಕೆಲಸವನ್ನು ಮಾಡ್ತು BJP. ಎಲ್ಲೆಲ್ಲಿ ಬಾಂಗ್ಲಾದ ಬಾರ್ಡರ್ ಇದೆಯೋ, ಭಾರತ ಶೇರ್ ಮಾಡುತ್ತೋ ಎಲ್ಲ ಕಡೆ ಮಾಡಾಯಿತು. ಬಟ್ ಇಲ್ಲಿ ಮಾತ್ರ ಭೂಮಿ ಯಾಕೆ ಕೊಡ್ತಿರ್ಲಿಲ್ಲ? ಸಿಂಪಲ್. ಅದಕ್ಕೆ ಕಾರಣ ಗೊತ್ತಿತ್ತು. ಅಕ್ರಮ ವಲಸಿಗರನ್ನು, ಭಾರತ ಹಾಳು ಮಾಡೋರನ್ನು, ಭಾರತದ ಸಂಪತ್ತು ದೋಚೋರನ್ನು, ಇಲ್ಲೇ ಬಂದು ಇಲ್ಲೇ ತಿಂದು ಇಲ್ಲೇ ಭಯೋತ್ಪಾದಕತೆ ಮಾಡೋರನ್ನು ಒದ್ದು ಓಡಿಸೋ ಶಪಥ ಮಾಡಿದ್ರು ಮೋದಿ ಶಾ. ಅದಕ್ಕೆ ತಕ್ಕಂತೆ ದೊಡ್ಡ ಸ್ಟೆಪ್ಪನ್ನು ಇಟ್ಟೇ ಬಿಟ್ಟಿದ್ದಾರೆ. ಈಗ ಎರಡನೆಯ ಬಿಗ್ ಸ್ಟೆಪ್, ಇಂಟರ್ನಲ್ ಸರ್ಜಿಕಲ್ ಸ್ಟ್ರೈಕ್. ಅದೇನಪ್ಪ ಅಂತ ಕೇಳಿದ್ರೆ, ಹಿಂದಿನ ಸರ್ಕಾರ ಮಮತಾ ಬ್ಯಾನರ್ಜಿ ಅವರ ಸರ್ಕಾರದಲ್ಲಿ ಯಾರ್ಯಾರಿದ್ರಲ್ಲ ಅಂತಹ ಅಧಿಕಾರಿಗಳನ್ನು ರಾತ್ರೋರಾತ್ರಿ ಎತ್ತಂಗಡಿ ಮಾಡಲಾಗಿದೆ. ಈಗ ಒಬ್ಬರಿಬ್ಬರು ಅಧಿಕಾರಿಗಳನ್ನೆಲ್ಲ ನೋಡಿ, 40 ಟಾಪ್ IPS ಆಫೀಸರ್ಸ್ನ ಎತ್ತಂಗಡಿ ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸು ಯಾವ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಲಾಯಲ್ ಆಗಿದ್ದುಕೊಂಡು SIR ಪ್ರಕ್ರಿಯೆಯಿಂದ ಹಿಡಿದು ಯಾವ್ಯಾವ ಸಮಯದಲ್ಲಿ ಅಧಿಕಾರಿಗಳು ಏನೇನು ಮಾಡಿದ ರಿಪೋರ್ಟ್ ಆಗಿತ್ತು ನೋಡಿದ್ವಿ. ಮೊನ್ನೆ ಹಿಂದೂಗಳಿಗೆ ಹೋಗಿ ವೋಟ್ ಹಾಕೋಕೆ ಬಿಡಲಿಲ್ಲ, ಹಿಂದೂಗಳು ಮನೆ ಬಿಟ್ಟು ಹೋಗೋದಕ್ಕೆ ಬಿಡಲಿಲ್ಲ. ಅಲ್ಲೆಲ್ಲ ಕೆಲವು ಕಡೆ ರಿವೋಟಿಂಗ್ ಆಯಿತು. ಆಮೇಲೆ ತಮ್ಮನ್ನು ತಡೆದಿದ್ದಾರೆ, TMC ಗೂಂಡಾಗಳು ಬಂದು ಅಂತ ಕಂಪ್ಲೇಂಟ್ ಮಾಡಿ ರಿವೋಟಿಂಗ್ ಕೆಲವು ಕಡೆ ಆಗಬೇಕಾಗಿದೆ. ಇನ್ನು May 21 ಕೆಲವು ಕಡೆ ಏನು ಇಟ್ಟಿದ್ದಾರಲ್ಲ, ಅಲ್ಲೆಲ್ಲ ಹಿಂದೂಗಳು ಕಂಪ್ಲೇಂಟ್ ಮಾಡಿದ್ದೇನು, ನಾವು ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ತಗೊಳ್ತಿಲ್ಲ, TMC ಆರ್ಡರ್ ಮೇರೆಗೆ ನಮ್ಮನ್ನೇ ಹೆದರಿಸ್ತಿದ್ದಾರೆ ಅಂತ. ಸೊ ಹಿಂದೂಗಳು ವೆಸ್ಟ್ ಬೆಂಗಾಲಲ್ಲಿ ಒಂದು ಕಡೆ TMC ಗೂಂಡಾಗಳಿಂದ, ಮತ್ತೊಂದು ಕಡೆ ಪೊಲೀಸರಿಂದ ಯಾವ ರೀತಿ ನೊಂದಿದ್ರು ಅನ್ನುವ ಆರೋಪನೆ ಅಲ್ವಾ ಕೇಳಿ ಬರ್ತಾ ಇದ್ದು. ಈಗ 24 ಗಂಟೆಗಳ ಒಳಗಡೆ ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ. ಒಂದು ಬಾಂಗ್ಲಾದೇಶದ ವಿರುದ್ಧ, ಇನ್ನೊಂದು ಪಶ್ಚಿಮ ಬಂಗಾಳದ ಒಳಗಡೆ ಇರೋರ ವಿರುದ್ಧ. ನೋಡಿ, ಈ ಕ್ಷಣಕ್ಕೂ ಕೂಡ ಏನೇನು ನಡೀತಿದೆ ವೆಸ್ಟ್ ಬೆಂಗಾಲಲ್ಲಿ ಅಂತ. ಇನ್ನು ಅಧಿಕಾರಕ್ಕೆ ಬಂದಿದ್ರೆ ಏನಾಗ್ತಿತ್ತು ಕಥೆ ಈ ಸಲ ಅನ್ನೋದೇ ಎಲ್ಲ ಕಡೆ ಚರ್ಚೆ ಆಗ್ತಿರೋದು. BJP ಗೆದ್ದಿದೆ, ಕೇಂದ್ರ ರಕ್ಷಣಾ ಪಡೆಗಳಿವೆ, ಅಲ್ಲಿ ಪೊಲೀಸ್ ಅಧಿಕಾರಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಸುವೇಂದು ಅಧಿಕಾರಿ ಸ್ಟ್ರಿಕ್ಟ್ ಆ್ಯಕ್ಷನ್ ಆಗ್ತಿದೆ. ಇದರ ನಡುವೆಯೂ ನಾರ್ತ್ 24 ಪರಗಣ ಡಿಸ್ಟ್ರಿಕ್ಟಲ್ಲಿ ಅಮ್ದಾಂಗ ಅನ್ನುವಂಥ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದು. ಅಲ್ಲಿ ಏನು ಮಾಡಿದ್ದಾರೆ ಗೊತ್ತಾ, ಹಿಂದೂ ಮನೆಗಳನ್ನು ಹುಡುಕಿ ಜಿಹಾದಿ ಮನಸ್ಥಿತಿಯ ಕೆಲವು ಒಂದು ಟೀಮು ಅಲ್ಲಿ ಅಟ್ಯಾಕ್ ಮಾಡಿದೆ. ಮನೇನೆ ಕಿತ್ತಾಕೋದು, ಸುಟ್ಟಾಕೋ ತನಕ ಮಾಡಿದ್ದಾರೆ. ಹೆಣ್ಣು ಮಕ್ಕಳನ್ನು ಎಳ್ಕೊಂಡು ಬಂದು ಹೊಡೆದು ಅತ್ಯಾಚಾರ ಮಾಡ್ತೀವಿ ಅಂತ ಹೆದರಿಸಿದ್ದಾರೆ.
ಮತ್ತು ಹಿಂದೂ ಯುವಕರನ್ನೆಲ್ಲ ಅಲ್ಲಿಂದ ಸಾಯಿಸ್ಬಿಡ್ತೀವಿ ಹೋಗಿ ಅಂತ ಓಡಿಸಿದ್ದಾರೆ. ಇಂಥದ್ದೆಲ್ಲ ಆಗ್ತಿರೋದು ರಿಪೋರ್ಟ್ ಆಗ್ತಿದೆ. ಬಹುಶಃ ಇದ್ರ ಬಗ್ಗೆ ಸತ್ಯಾಸತ್ಯತೆ ಇನ್ನು ಹೊರಗಡೆ ಬರುತ್ತೆ. ಸೊ ಎಂದು ಅಧಿಕಾರಿ ಸರ್ಕಾರ ಇದಕ್ಕೆಲ್ಲ ಹೆಡೆಮುರಿ ಕಟ್ಟುತ್ತೆ. ವೆಸ್ಟ್ ಬೆಂಗಾಲಲ್ಲಿ ಇನ್ನೂ ಹಿಂಸಾಚಾರ ಪೂರ್ತಿಯಾಗಿ ನಿಂತಿಲ್ಲ. ಅದನ್ನು ಒಂದು ಕಂಟ್ರೋಲಿಗೆ ತಗೊಳ್ಳೋದೇ ಸುವೇಂದು ಅಧಿಕಾರಿಗೆ ದೊಡ್ಡ ಸವಾಲಾಗಿದೆ. ಇದರ ನಡುವೆ ಇದೆಲ್ಲದಕ್ಕೂ ಕೂಡ ಕಂಡು ಕಾಣದಂತೆ ರಕ್ಷಣೆ ಕೊಡದೆ ಕಾಡೋವ್ರಿಗೆ ಕಾವಲಾಗಿದ್ದಂತಹ IPS ಆಫೀಸರ್ಸು, ದೊಡ್ಡ ದೊಡ್ಡ ಅಧಿಕಾರಿಗಳು ಪೊಲೀಸರನ್ನು ಕಿತ್ತು ಬಿಸಾಕಿದ್ದಾರೆ. ಅಂದರೆ ವೆಸ್ಟ್ ಬೆಂಗಾಲಿಂದ ಹೊರಗಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ರೀತಿಯ ಕಾರ್ಯಾಚರಣೆ ಈಗ ಸ್ವಚ್ಛಗೊಳಿಸುವಂತಹ ಗುಡಿಸುವಂತಹ ಕಾರ್ಯಾಚರಣೆ ಸುವೇಂದು ಅಧಿಕಾರಿ ಅವರಿಂದ ನಡೀತಾ ಇದೆ. ಈ ಹೊತ್ತಲ್ಲಿ ನೋಡಿ ವೆಸ್ಟ್ ಬೆಂಗಾಲ್ ಏನು ಹೇಳ್ತಿದ್ದಾರೆ ಅಂತ ನೀವು ಇದನ್ನು ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಯಾವ ರೀತಿ ಟಾರ್ಗೆಟ್ ಮಾಡಲಾಗಿದೆ ಭಾರತವನ್ನು ಅಂತ. ಬಾಂಗ್ಲಾದೇಶದಿಂದ ಬಂದಿರೋ ಘೋಷಣೆ ಇದು. ಬರೀ 3 ಗಂಟೆ ಸಾಕಂತೆ ಭಾರತವನ್ನು ವಶಪಡಿಸ್ಕೊಳ್ಳೋದಕ್ಕೆ. ಪಾಕಿಸ್ತಾನದ ಸಪೋರ್ಟ್ ತೊಗೊಳ್ತೀವಿ, ಇಂಡಿಯಾವನ್ನು ಅಟ್ಯಾಕ್ ಮಾಡ್ತೀವಿ. ಭಾರತದ ಒಳಗಿರುವಂಥ ಮುಸ್ಲಿಮರು 40 ಕೋಟಿ ಮುಸಲ್ಮಾನರು, ನಾವು ಬಾಂಗ್ಲಾದೇಶದವರು ಪಾಕಿಸ್ತಾನದವರು ಸೇರಿ ಅಟ್ಯಾಕ್ ಮಾಡ್ತೀವಿ. 3 ಗಂಟೆಗಳಲ್ಲಿ ಇಂಡಿಯಾ ಕ್ಯಾಪ್ಚರ್ ಮಾಡ್ತೀವಿ. 26 ಪ್ರಾವಿನ್ಸ್ ಆಫ್ ಇಂಡಿಯಾ ವಿಲ್ ಬಿ ಕ್ರಶ್ಡ್ ಅಂತ ಹೆದರಿಸ್ತಾ ಇರೋದು. ನೋಡಿ ಏನಾಗುತ್ತೆ ಭಾರತದಲ್ಲಿ ಅಂತ. ಮೋದಿ, ಸುವೇಂದು, ರಾಜನಾಥ್ ಸಿಂಗ್, ಹಿಮಂತ್, ಯೋಗಿ ಇವರೆಲ್ಲರೂ ಮುಸಲ್ಮಾನರ ಕ್ಷಮೆ ಕೇಳಬೇಕು ಭಾರತದಲ್ಲಿ, ಹಂಗೆ ಮಾಡ್ತೀವಿ ಅಂತ ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಅಧಿಕಾರ ವಹಿಸ್ಕೊಳ್ತಾ ಇದ್ದ ಹಾಗೆ ರೊಚ್ಚಗೆದ್ದು ಈಗ ಅಲ್ಲಿ ঘোষণেಗಳನ್ನು ಮೊಳಗಿಸ್ತಿರೋದು। পশ্চিমবঙ্গে উগ্র হিন্দুত্ববাদী বিজেপি ক্ষমতায় এসেছে। এই উগ্র হিন্দুত্ববাদী দল বিজেপির নেতা কুভেন্দু, এই কুভেন্দু অধিকারী সে প্রকাশ্যে বাংলাদেশ বিরোধী বক্তব্য দিয়েছে। আমরা বলি কুভেন্দু তুমি মুসলমান হয়ে যাও, আমরা বলি বাংলাদেশে তোমরা কোনো অনুপ্রবেশে ঢুকাতে পারবে না, তবে হ্যাঁ বাংলাদেশের নখ ভারত দখল করে নেবে। তোমরা অনুপ্রবেশ করবে না, আমরা প্রবেশ করব, আমরা ভারত দখল করব ইনশাআল্লাহ। মুসলমানদেরকে শহীদ করে দমানো যাবে না। মুসলমান আল্লাহ ছাড়া কাউকে ভয় পায় না। মুসলমান শান্ত জাতি, একবার ফুঁসে উঠলে এই কুভেন্দু, এই মোদি, এদের সরকার এটাকে উৎখাত করবেই। ಸಮಸ್ತ ಈಗಾಗಲೇ ರಿಪೋರ್ಟ್ ಮಾಡಿದ್ವಿ, ಪ್ರತಿ ಮಸೀದಿಯಲ್ಲಿ ಇಲ್ಲಿ BJP ಬರ್ತಾ ಇದ್ದ ಹಾಗೆ BJP ಬಂದಿದೆ, ಕೇಸರಿ ಬಾವುಟ ನಮ್ಮ ಹತ್ರಕ್ಕೆ ಬಂದುಬಿಟ್ಟಿದೆ, ಪಶ್ಚಿಮ ಬಂಗಾಳ ಅಂದರೆ ಬಾಂಗ್ಲಾ ಬಾರ್ಡರ್ಗೆ ಬಂದೇ ಬಿಟ್ಟಿದೆ, ಇನ್ನು ನಾವು ಎಚ್ಚೆತ್ತುಕೊಳ್ಳೋದಿದ್ರೆ ಆಗಲ್ಲ, ಯುವಕರೇ ಎದ್ದೇಳಿ ಅಂತ ಪ್ರಚೋದನೆಯ ಭಾಷಣ ಪ್ರತಿ ಮಸೀದಿಯಲ್ಲಿ ಮೊಳಗಿರೋದು ರಿಪೋರ್ಟ್ಸ್ ಆಗ್ತಿವೆ. ಪಾಕಿಸ್ತಾನದಲ್ಲಿ ನ್ಯೂಸ್ ರಿಪೋರ್ಟ್ಸನ್ನೇ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮತ್ತೊಬ್ಬ ಜಿನ್ನ ಹುಟ್ಟು ಬರಲಿ, ಭಾರತವನ್ನು ಇನ್ನೊಂದು ಹೋಳು ಮಾಡಲಿ, ವೆಸ್ಟ್ ಬೆಂಗಾಲನ್ನು ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅನ್ನೋ ಅಧಿಕೃತ ಘೋಷಣೆಗಳಾಗ್ತಿವೆ. ಇದರ ನಡುವೆ ಭಾರತ ಎಷ್ಟು ಗಟ್ಟಿ ನಿರ್ಧಾರಗಳನ್ನು ತಗೊಂಡ್ರೂ ಕಡಿಮೆನೇ ಈಗ. ಸೊ ಯೋಗಿ ಆದಿತ್ಯನಾಥ್ ಸ್ಟೈಲಲ್ಲಿ ಈಗ ಆಪರೇಷನ್ ಶುರುವಾಗೇ ಬಿಟ್ಟಿದೆ. ಬುಲ್ಡೋಸರ್ ಸದ್ದು ಮಾಡ್ತಿದೆ, ಅಕ್ರಮ ಮಾಂಸದ ಅಂಗಡಿಗಳನ್ನು ಕಿತ್ತು ಬಿಸಾಕ್ತಿದ್ದಾರೆ, ಬೇಲಿ ಹಾಕೋದಕ್ಕೆ ಜಮೀನನ್ನು BSF ಅವ್ರಿಗೆ ಈಗ ಕೊಟ್ಟಿದ್ದಾರೆ. ಜೊತೆಗೆ UCCಯನ್ನು 6 ತಿಂಗಳ ಒಳಗಡೆ ಜಾರಿಗೆ ತರೋದಕ್ಕೆ ತಯಾರಿ ಮಾಡ್ತಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ. ಅಮಿತ್ ಶಾ ಈ ಶಪಥವನ್ನು ಗೆಲ್ಲಲೇಬೇಕು, ವೆಸ್ಟ್ ಬೆಂಗಾಲ್ ಪರಿವರ್ತನೆ ಆಗೇ ಆಗುತ್ತೆ ಅನ್ನುವಂಥ ಶಪಥದೊಂದಿಗೆ ಮುನ್ನುಗ್ತಿದ್ದಾರೆ. ಸೊ ವೆಸ್ಟ್ ಬೆಂಗಾಲಲ್ಲಿ ಈಗ ಈ ಒಂದು ಬದಲಾವಣೆ 24 ಗಂಟೆಗಳ ಒಳಗಡೆನೇ ಶುರುವಾಗಿರೋದು. ಇಂಟ್ರೆಸ್ಟಿಂಗ್ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.